ನಮಸ್ಕಾರ. ಈಗ ನೀವೇ ನೋಡ್ತಾ ಇರ್ಬೋದು, ದಿನ ಬೆಳಗ್ಗೆ ಆದರೆ ಒಂದಲ್ಲ ಒಂದು ಸಂಬಂಧಗಳು ಮುರಿದು ಬೀಳೋದನ್ನು ನಾವು ಕೇಳ್ತಾನೆ ಇದ್ದೀವಿ. ಡಿವೋರ್ಸ್ ರೇಟ್ಗಳು ಹೆಚ್ಚಾಗ್ತಾ ಹೋಗ್ತಿದೆ. ಯಾಕೆ ಸಂಬಂಧಗಳು ಹೀಗೆ ನಶಿಸ್ತಾ ಇದೆ? ಯಾತಕ್ಕೆ ಮೊದಲಿನ ಥರ ನಮ್ಮ ಸಂಬಂಧಗಳು ದೃಢವಾಗಿಲ್ಲ? ನಮ್ಮ ಅಜ್ಜಿ ತಾತ ಆಗಿರಬಹುದು, ನಮ್ಮ ತಂದೆ ತಾಯಿ ಆಗಿರಬಹುದು, ಏನೇ ಕಷ್ಟ ಬರಲಿ, ನೋವಿರಲಿ, ದುಃಖ ಇರಲಿ, ಯಾವುದೇ ರೀತಿಯ ಫಿನಾನ್ಷಿಯಲ್ ಸಿಚುಯೇಷನ್ ಇದ್ರೂ ಕೂಡ ಆ ಸಂಸಾರವನ್ನು ತುಗಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಜನ ಯಾಕೆ ಈಗ ಡಿವೋರ್ಸ್ ಮೊರೆ ಹೋಗ್ತಾ ಇದ್ದಾರೆ? ಆದರೆ ಸಂಬಂಧಗಳನ್ನು ಗಟ್ಟಿಯಾಗಿ ಹೇಗಪ್ಪ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಯಾವತ್ತೇ ಆಗಿರಲಿ, ಈಗ ಹಿಂದಿನ ಕಾಲದಲ್ಲಿ ಒಬ್ರನ್ನೊಬ್ರು ಪರಸ್ಪರ ಮೀಟ್ ಆಗ್ತಾ ಇದ್ರು. ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದ ತಕ್ಷಣ ಆಕರ್ಷಣೆಗೆ ಒಳಗಾಗೋದು ಏನು ಗೊತ್ತಾ? ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಅವರ ಸ್ಮೆಲ್. ಪ್ರತಿಯೊಂದು ವ್ಯಕ್ತಿಗೂ ಅದರದೇ ಆದ ಸ್ಮೆಲ್ ಇರುತ್ತೆ. ಈಗ ಯಾವುದೇ ಒಂದು ಪ್ರಾಣಿ ನೋಡಿ, ಇನ್ನೊಂದು ಪ್ರಾಣಿಯನ್ನ ನೋಡಿದ ತಕ್ಷಣ ಫಸ್ಟ್ ಅದು ಒಂದರದ್ದು ಒಂದು ಸ್ಮೆಲ್ ನೋಡುತ್ತೆ. ಒಂದು ಹನಿ ಬಿ ಆದರೂ ಕೂಡ ಅದರದ್ದು ಅದು ಸ್ಮೆಲ್ ಅನ್ನ ನೋಡುತ್ತೆ. ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕೆಮಿಸ್ಟ್ರಿ ಅನ್ನೋದನ್ನು ನಮ್ಗೆ ಇದ್ದೇ ಇರುತ್ತೆ. ನಮಗೆ ಅಟ್ರಾಕ್ಷನ್ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ವ್ಯಕ್ತಿ ಮೇಲೆ ಅದು ನಾವು ಅದನ್ನ ಕೆಮಿಸ್ಟ್ರಿ ಅಂತ ಕರಿತಾ ಹೋಗ್ತೀವಿ. ಅದು ಮೊದಲನೇದಾಗಿ ಫೆರೋಮೋನ್ಸ್. ಯಾವ ವ್ಯಕ್ತಿ ತನ್ನನ್ನು ತಾನು ಹೇಗೆ ಒಂದು ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅವರನ್ನು ನೋಡಿದ ತಕ್ಷಣ ನಮಗೆ ಅಟ್ರಾಕ್ಷನ್ ಆಗೋದೇನಪ್ಪ ಅಂತ ಹೇಳಿದ್ರೆ ಫೆರೋಮೋನ್ಸ್. ಸೊ ಹಾಗಾಗಿ ನಾವು ಯಾರನ್ನಾರೊಬ್ಬರನ್ನ ಮೀಟ್ ಮಾಡಿದಾಗ ಅವರ ನಡವಳಿಕೆ ಆಗಿರ್ಬೋದು, ಅವರು ಕೂತ್ಕೊಳ್ಳೋದಾಗಿರ್ಬೋದು, ಅವ್ರು ನಿಂತ್ಕೊಳ್ಳೋದಾಗಿರ್ಬೋದು, ಹಲವಾರು ಫ್ಯಾಕ್ಟರ್ಸು ನಮ್ಮ ಒಂದು ವ್ಯಕ್ತಿಯ ಮೇಲೆ ಆಕರ್ಷಣೆಯನ್ನು ಬರೆಸ್ತಾ ಹೋಗುತ್ತೆ. ಆದರೆ ಈಗ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ನೀವೇ ನೋಡಿ, ಈಗ ಒಂದು ಮೂವಿ ನೋಡೋಣಪ್ಪ ಅಂತ ಕೂತ್ಕೋತೀರ. ನೆಟ್ಫ್ಲಿಕ್ಸಲ್ಲಿ ಹಲವಾರು ಆಪ್ಷನ್ಸ್ಗಳಿದ್ದೇ ಇರುತ್ತೆ. ನಿಮಗೆ ಕೂತ್ಕೊಂಡು ಎಲ್ಲ ಟ್ರೇಲರನ್ನು ನೋಡ್ತಾ ಬರ್ತೀರಾ, ನಿಮಗೆ ಯಾವ ಮೂವಿ ನೋಡಬೇಕು ಅಂತ ಗೊತ್ತಾಗದೆ ಹೋಗಿ ಮಲಗ್ತೀರಾ. ಈಗಿನ ಕಾಲದಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯನ್ನು ಮೀಟ್ ಮಾಡಲಿಕ್ಕೆ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರಬಹುದು, ಅಥವಾ ಹಲವಾರು ಡೇಟಿಂಗ್ ಆ್ಯಪ್ಸ್ಗಳಾಗಿರ್ಬೋದು, ನಮಗೆ ಹಲವಾರು ಆಪ್ಷನ್ಗಳಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ರಿಯಲ್ ಆಗಿ ಒಬ್ರನ್ನೊಬ್ರು ಮೀಟ್ ಮಾಡೋದಕ್ಕೂ ಎಫರ್ಟನ್ನು ಹಾಕಲ್ಲ. ಮತ್ತು ಇನ್ನೊಂದೇನಾಗತ್ತಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಇನ್ಸ್ಟೆಂಟಾಗಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಹಾರಂ ತತ್ ತ್ವಂ ಅಸಿ ಅಂತ. ನೀವು ನೋಡಿರ್ಬೋದು, ಈಗ ಫಾಸ್ಟ್ ಫುಡ್ ಅಂತ ನಾವು ಎಲ್ಲವನ್ನು ತಿನ್ನೋಕ್ಕೆ ಶುರು ಮಾಡ್ತೀವಿ. ನಮ್ಮ ಆಹಾರ ಫಾಸ್ಟ್ ಆಗಿದೆ, ನಮ್ಮ ಕೆಲಸ ಫಾಸ್ಟ್ ಆಗಿದೆ, ಸ್ಟ್ರೆಸ್ ಆಗಿದೆ, ಆಂಗ್ಸೈಟಿ ಆಗಿದೆ. ನಮಗೇನಾಗಿದೆ ಅಂತ ಹೇಳಿದ್ರೆ ಕ್ವಿಕ್ ಸೊಲ್ಯೂಷನ್ ಬೇಕಾಗಿದೆ. ಈಗ ಒಬ್ಬರಿಗೊಬ್ರು ಕೂತು ಮಾತಾಡೋ ಒಂದು ಸೌಜನ್ಯತೆನೂ ಇಲ್ಲ, ತಾಳ್ಮೆನೂ ಇಲ್ಲ. ಮೊದಲು ಯಾವುದೇ ರೀತಿಯ ಮನಸ್ತಾಪ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕೂತು ಮಾತಾಡ್ತಾ ಇದ್ವಿ. ಆದರೆ ಇವಾಗ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಕೂತು ಮಾತಾಡೋ ಪೇಷನ್ಸು ಇಲ್ಲ, ಆ ಸೌಜನ್ಯತೆನೂ ಇಲ್ಲ. ನಮಗೆ ಯಾರಾದರೂ ಏನಾರು ಅಂದರೆ ಬೇಗನೆ ಸಿಟ್ಟು ಬಂದುಬಿಡುತ್ತೆ, ಬೇಗನೆ ಕೋಪಕ್ಕೆ ಒಳಗಾಗ್ಬಿಡ್ತೀವಿ. ಇದೆಲ್ಲವೂ ಕೂಡ ಸಂಬಂಧಗಳನ್ನು ನಶಿಸ್ತಾ ಬರ್ತಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಕೂತು ಮೆಸೇಜ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಫೋನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ಎದುರುಗಡೆ ಒಂದು ವ್ಯಕ್ತಿ ಬಂದಾಗ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಅಂಥ ಒಂದು ಪೇಷನ್ಸು ಇರಲ್ಲ ನಮಗೆ. ಎಷ್ಟೋ ಸತಿ ನನಗೆ ಕೌನ್ಸಿಲಿಂಗಿಗೆ ಬಂದಾಗ ಹೇಳೋದು ಏನಪ್ಪ ಅಂದರೆ ಕಪಲ್ಸು, ನನ್ನ ಗಂಡನಿಗೆ ನನಗೆ ಕೊಡೋಕ್ಕೆ ಟೈಮೇ ಇಲ್ಲ ಮೇಡಮ್, ಮನೆಗೆ ಬಂದರೂ ಮೊಬೈಲ್ ಇಟ್ಕೊಂಡಿರ್ತಾರೆ. ಅಥವಾ ಹೆಂಡತಿಗೂ ಕೂಡ ಅದೇ ಕಂಪ್ಲೇಂಟ್ ಆಗಿದೆ. ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಬಣ್ಣದ ಜಗತ್ತೇ ಹೌದು. ಈಗ ಟಿ ವಿಲಿ ಹೇಗೆ ನೋಡ್ತಿರ್ತೀರಲ್ವಾ, ಎಷ್ಟೋ ಜನ ಆ್ಯಕ್ಟರ್ ಆಗಿರ್ಬೋದು, ಆ್ಯಕ್ಟ್ರೆಸ್ ಆಗಿರ್ಬೋದು, ಫಿಲಮಲ್ಲಿ ಅಷ್ಟು ರೊಮ್ಯಾಂಟಿಕ್ ಆಗಿರ್ತಾರೆ, ಅವರ ನಿಜವಾದ ಲೈಫಲ್ಲಿ ಕೂಡ ಅವರು ಹಾಗಿರಲ್ಲ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಫೇಸ್ಬುಕ್ಕಲ್ಲಿ ಬರೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬರೋದಾಗಿರ್ಬೋದು, ಕಂಪೇರ್ ಮಾಡ್ಕೋತಾ ಹೋಗ್ತೀವಿ. ಇದರಿಂದ ಇರ್ತಕ್ಕಂತಹ ಸಂತೋಷವನ್ನು ಕೂಡ ನಾವು ಕಳ್ಕೊತಾ ಹೋಗ್ತಿದ್ದೀವಿ. ಯಾರ ಲೈಫಲ್ಲಿ ಕಷ್ಟ ಇರೋದಿಲ್ಲ ಅಂತಿರಲ್ಲ, ಎಲ್ಲವೂ ಇದ್ದೇ ಇರುತ್ತೆ. ನಾವು ಒಂದು ಸಂಬಂಧಕ್ಕೆ ಇಳಿತಾ ಇದ್ದೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಕಾನ್ಕ್ರೀಟ್ ಪರ್ಸ್ನಾಲಿಟಿ, ನಮ್ಮ ಕಾನ್ಕ್ರೀಟ್ ಪರ್ಸ್ನಾಲಿಟಿ ಎರಡೂ ಸೇರಿ ನಾವು ಆ ಸಂಬಂಧವನ್ನು ವರ್ಕ್ ಮಾಡೋ ಹಾಗೆ ಮಾಡಬೇಕು ಹೊರತು ಬಿಟ್ಟು ಹೋಗೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಅರ್ಥವಿಲ್ಲ. ಸೊ ಹಾಗಾಗಿ ಒಂದು ಸಂಬಂಧ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಎಫರ್ಟ್ ಆಗಿರ್ಬೋದು, ಅವಾಗ ವ್ಯಕ್ತಿಯನ್ನು ಮೀಟ್ ಮಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಇದೆಲ್ಲವೂ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.